ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನು ಆದ್ಯ ದೇವೇಗೌಡ. ಇಲ್ಲಿರುವಂತಹ ಎಲ್ಲರಿಗೂ ವಿಶ್ವ ಟೀ ದಿನಾಚರಣೆಯ ಶುಭಾಶಯಗಳು. ಈ ವಿಡಿಯೋದಲ್ಲಿ ನನಗೆ ಟೀ ಬಗ್ಗೆ ಗೊತ್ತಿರೋ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಜಾಸ್ತಿ ಟೈಮ್ ತಗೊಳ್ಳಲ್ಲ. ನಾನು 1 ಕಪ್ ಟೀ ಕುಡಿಯೋದಕ್ಕೆ ಬೇಕಾಗಿರೋ ಟೈಮ್ ಇದ್ರೆ ಸಾಕು. ನೀವು 1 ಕಪ್ ಚಹಾ ಮಾಡ್ಕೊಂಡು ಬಂದ್ಬಿಡಿ. ಇಬ್ರು ಜೊತೆಲಿ ಕುಡಿತಾ ಟೀ ವಿಶ್ವ ದಿನಾಚರಣೆನ ಜೊತೆಗೆ ಸೆಲೆಬ್ರೇಟ್ ಮಾಡೋಣ, ಓಕೆನಾ? ಟೀ ಹುಟ್ಟು ಬೆಳೆದಿದ್ದಾರಿ, ಕರೋನಾ ಹುಟ್ಟು ಬೆಳೆದಿದ್ದಾರಿ, ಎರಡೂ ಒಂದೇ ರೀ. ಟೀ ಹುಟ್ಟಿದ್ದು ಚೈನಾದಲ್ಲಿ, ಕರೋನಾ ಹುಟ್ಟಿದ್ದು ಚೈನಾದಲ್ಲಿ. ಟೀ ಬೆಳೆದಿದ್ದು ಇಂಡಿಯಾನಲ್ಲಿ, ಈ ಕರೋನಾ ಬೆಳೀತಾ ಇರೋದು ಇಂಡಿಯಾದಲ್ಲೇ. ಏನ್ರಿ ಇದು ಕೋಇನ್ಸಿಡೆನ್ಸು? 17ನೇ ಶತಮಾನದಲ್ಲಿ ಬ್ರಿಟಿಷ್ ಅವರು ಮೊದಲನೇ ಸಲ ಚೈನಾದಿಂದ ಇಂಡಿಯಾಗೆ ಟೀನ ತರ್ತಾರೆ. ಇಲ್ಲಿ ಕೃಷಿ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಇಂಡಿಯಾ ಮಣ್ಣಲ್ಲಿ ಕರೋನಾ ಸಿಕ್ಕಾಪಟ್ಟೆ ಬೆಳೀತಾ ಇರುತ್ತೆ ರೀ. ಎಲ್ಲ ಕಡೆ ಕರೋನಾ ಟಾಪಿಕ್ ಕೇಳಿ ಮೈಂಡಲ್ಲಿ ಅದೇ ಕುತ್ಕೊಂಡ್ಬಿಟ್ಟಿದೆ. ಇವಾಗಲಾದ್ರೂ ಸ್ವಲ್ಪ ಕರೋನಾ ಸೈಡಲ್ಲಿ ಇಟ್ಬಿಟ್ಟು ಟೀ ಬಗ್ಗೆ ಮಾತಾಡೋಣ. ಚೈನಾ ಮಣ್ಣಿಗಿಂತ ಇಂಡಿಯಾನಲ್ಲಿ ಫಲವತ್ತತೆಯಿಂದ ಬೆಳೆಯೋದಕ್ಕೆ ಪ್ರಾರಂಭ ಆಯ್ತಂತೆ. ಹೀಗಾಗಿ ಇಂಡಿಯಾನಲ್ಲಿ ಟೀ ತುಂಬ ಪಾಪ್ಯುಲರ್ ಆಗಿದೆ. ಇನ್ನು ಬೇರೆ ಬೇರೆ ದೇಶಗಳಲ್ಲಿ ಟೀ ಯಾವ ರೀತಿ ಸಿಗುತ್ತೆ ಅಂತ ನೋಡೋಣ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಫ್ರೆಂಡ್ಸ್, ರಿಲೇಟಿವ್ಸ್ ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರ ಅವ್ರಿಗೆಲ್ಲ ಐಸ್ ಟೀ ಅಂದರೆ ತುಂಬ ಇಷ್ಟ ಅಂತೆ. ಅಮೇರಿಕಾದಲ್ಲಿ ಡ್ರಿಂಕ್ಸ್ ತುಂಬ ಫೇಮಸ್ ಅಲ್ವಾ? ಟೀ ಕೂಡ ಡ್ರಿಂಕ್ಸ್ ಥರನೇ ಇರಬೇಕು ಅಂತ ಅವರೆಲ್ಲರೂ ಬಯಸ್ತಾರಂತೆ. ಕೋಲ್ಡ್ ಟೀ ಮಾಡೋದು ಹೇಗಂತ ಗೊತ್ತಾ? ಬಿಸಿ ನೀರಿಗೆ ಟೀ ಪೌಡರ್ ಹಾಕಿ ಸೋಸ್ಬಿಟ್ಟು ಅದನ್ನು ಕೂಲ್ ಮಾಡಬೇಕು. ನಂತರ ಅದಕ್ಕೆ ಐಸ್ ಕ್ಯೂಬ್ ಹಾಕಿ ಬೇಕಾಗಿರೋ ಫ್ಲೇವರ್ನ ಆ್ಯಡ್ ಮಾಡೋದು. ಲೆಮನ್ ಫ್ಲೇವರ್ ಆರ್ ಎನಿ ಫ್ರೂಟ್ ಫ್ಲೇವರ್ನ ಆ್ಯಡ್ ಮಾಡಿ 1 ಸ್ಪೂನ್ ಜೇನುತುಪ್ಪ ಹಾಕಿದ್ರೆ ಸಾಕು, ಕೋಲ್ಡ್ ಟೀ ರೆಡಿ ರೀ. 15 ವರ್ಷದ ಒಳಗಡೆ ಇರುವಂತಹ ಮಕ್ಕಳಿಗೆ ಈ ಕೋಲ್ಡ್ ಟೀನ ಅವ್ರು ಸಜೆಸ್ಟ್ ಮಾಡೋದಿಲ್ವಂತೆ, ಅಡಿಕ್ಟ್ ಆಗ್ಬೋದು ಅನ್ನೋ ಭಯ. USA ಆಡಿಯನ್ಸ್ ಇದ್ರೆ, ಟೀ ಬಗ್ಗೆ ಬೇರೆ ಒಪಿನಿಯನ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಆಡಿಯನ್ಸ್ಗೂ ಕೂಡ ಇದ್ರ ಬಗ್ಗೆ ಗೊತ್ತಾಗತ್ತೆ. ಇನ್ನೊಂದು ದೇಶ ಅಂದರೆ ರಷ್ಯಾ. ರಷ್ಯಾನಲ್ಲಿ ಟೀ ತುಂಬಾ ಪಾಪ್ಯುಲರ್. ರಷ್ಯಾ ಈಸ್ ಅ ಕೋಲ್ಡ್ ಕಂಟ್ರಿ. ತುಂಬ ಚಳಿ ಇರೋದ್ರಿಂದ ಬಿಸಿ ಬಿಸಿ ಟೀ ಕುಡಿಯೋದಕ್ಕೆ ಅವ್ರಿಗೆಲ್ಲರಿಗೂ ಇಷ್ಟ ಆಗತ್ತೆ. ತುಂಬ ಚಳಿ ಇರುತ್ತಲ್ಲ, ಆವಾಗ ಬಿಸಿ ಬಿಸಿ 1 ಕಪ್ ಚಾಯ್ ತಗೊಂಡು ಒಂದೊಂದು ಸಿಪ್ಪೆ ಕುಡಿತಾ ಎಂಜಾಯ್ ಮಾಡ್ತಿದ್ರೆ ಅದ್ರಲ್ಲಿ ಸಿಗೋ ಮಜಾ ಇದೆಯಲ್ಲ, ಬೆಲೆನೇ ಕಟ್ಟಕ್ಕಾಗಲ್ಲ ರೀ, ಅಲ್ವಾ? ನಮ್ಮಲ್ಲಂತೂ ಡಿಫ್ರೆಂಟ್ ಆಗಿರೋ ಟೀಗಳೆಲ್ಲ ಸಿಗುತ್ತೆ. ನಮ್ಗದೊಂಥರ ಎನರ್ಜಿ ಡ್ರಿಂಕ್ ಥರ. ಪ್ರತಿದಿನ ನಾವೆಲ್ಲರೂ ವರ್ಕ್ ಮಾಡ್ತೀವಿ. ಸಾಫ್ಟ್ವೇರ್ ಕಂಪ್ನಿಯಿಂದ ಕನ್ಸ್ಟ್ರಕ್ಷನ್ ಕಂಪ್ನಿಯವ್ರಿಗೂ ಪ್ರತಿಯೊಬ್ಬರಿಗೂ 1 ಕಪ್ ಟೀ ಬೇಕೇ ಬೇಕು. ಕೆಲಸ ಹೆವಿ ಇದ್ದಾಗ ಟೀ ಕುಡಿಬೇಕು ಅನ್ಸುತ್ತೆ. ಟೀಯಿಂದ ಎನರ್ಜಿ ಬರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಆದರೆ ರಿಫ್ರೆಶ್ಮೆಂಟ್ ಆಗುತ್ತೆ ಅಂತ ನಾವೆಲ್ಲರೂ ಟೀ ಕುಡಿತೀವಿ. ಹಾಗೆಯೇ ರಿಫ್ರೆಶ್ಮೆಂಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆ ರಿಫ್ರೆಶ್ಮೆಂಟ್ ಆಗಿದೆ ಅನ್ನೋ ಫೀಲಲ್ಲಿ ನಾವಿನ್ನೂ ಎಕ್ಸ್ಟ್ರಾ ಕೆಲಸ ಮಾಡ್ತೀವಿ. ಹೀಗಾಗಿ ಟೀ ನಮ್ಮೆಲ್ಲರಿಗೂ ಬೇಕೇ ಬೇಕು. ನಾವೆಲ್ಲ ಟೀ ಭಕ್ತಾದಿಗಳಾಗಿರೋದ್ರಿಂದ ಎಲ್ಲ ವೆರೈಟಿ ಟೀನು ಕೂಡ ನಾವು ಟೇಸ್ಟ್ ಮಾಡಬೇಕು. ಮಸಾಲಾ ಟೀ ಅಂತೂ ಸೂಪರ್ ಆಗಿರುತ್ತೆ. ಇನ್ನೂ ನೀವು ಟೀ ಎಸ್ಟೇಟ್ಗಳಿಗೆ ಹೋದರೆ ಬೇರೆ ಬೇರೆ ಫ್ಲೇವರ್ಗಳಲ್ಲೂ ಕೂಡ ಟೀ ಪೌಡರ್ ಸಿಗುತ್ತೆ. ಅಂದರೆ ವೆನಿಲಾ ಫ್ಲೇವರ್, ಚಾಕ್ಲೇಟ್ ಫ್ಲೇವರ್ ಅಂತೆಲ್ಲ ಸಿಗುತ್ತೆ. ಒಂದ್ಸಲ ನೀವು ಟೇಸ್ಟ್ ಮಾಡ್ಬೋದು. ಅದಾದಮೇಲೆ ನಿಮ್ಗೆ ಇಷ್ಟ ಆದರೆ ನೀವು ಕಂಟಿನ್ಯೂ ಮಾಡ್ಬೋದು. ಬೇರೆ ಕಂಟ್ರಿನಲ್ಲಿರೋ ಆಡಿಯನ್ಸ್ಗೆ ಏನಾದರೂ ಟೀ ಬಗ್ಗೆ ಬೇರೆ ಒಪಿನಿಯನ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಮಗೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡಾಗ ಆಗುತ್ತೆ, ಹಾಗೆ ನಮ್ಮ ವ್ಯೂವರ್ಸ್ಗೂ ಹೆಲ್ಪ್ ಆಗುತ್ತೆ. ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ಟೀ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷ ಮೇನಲ್ಲಿ 21 ಅಂದರೆ 21ನೇ ತಾರೀಕನ್ನ ನಾವು ಇಂಟರ್ನ್ಯಾಷನಲ್ ಟೀ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಯಾರಾದರೂ ಟೀ ಲವರ್ಸ್ ಇದ್ದರೆ ಅವರಿಗೆ ನೀವು ಈ ಪೋಸ್ಟ್ನ ಸೆಂಡ್ ಮಾಡಿ ಅಥವಾ ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ಇಂಟರ್ನ್ಯಾಷನಲ್ ಟೀ ಡೇ ವಿಶ್ನ ನೀವು ಕಳಿಸಬಹುದು. ಸೊ ಟೀ ಲವರ್ ಯಾರ್ಯಾರು ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಇಂಟರ್ನ್ಯಾಷನಲ್ ಟೀ ಡೇ ಶುಭಾಶಯಗಳು. ಥ್ಯಾಂಕ್ ಯು.